ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿಯೈ ನಮೋ ನಮಃ ವೇದ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ವೃಷಭ ರಾಶಿಯವರ ದಿನಭವಿಷ್ಯವನ್ನು ನೋಡೋಣ. 25/6/2026 ಗುರುವಾರ, ಏಕಾದಶಿ ತಿಥಿ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಶಿವಯೋಗ ಹಾಗೂ ಸಿದ್ಧಿಯೋಗಗಳ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಏಕಾದಶಿ ತಿಥಿಯ ಪುಣ್ಯ ಪ್ರಭಾವ, ಸ್ವಾತಿ ನಕ್ಷತ್ರದ ವಿಸ್ತರಣೆ, ವಿಶಾಖ ನಕ್ಷತ್ರದ ಗುರಿ ಸಾಧನಾ ಶಕ್ತಿ, ಶಿವಯೋಗದ ದೈವಿಕ ಅನುಗ್ರಹ ಹಾಗೂ ಸಿದ್ಧಿಯೋಗದ ಕಾರ್ಯ ಸಫಲತೆ ಎನ್ನುವಂಥದ್ದು ನಿಮ್ಮ ಈ ದಿನವನ್ನು ಪ್ರಭಾವಿಸುತ್ತದೆ. ಇಂದು ತಾಳ್ಮೆ, ವಿವೇಕ ಮತ್ತು ಯೋಜಿತ ಪ್ರಯತ್ನಗಳಿಂದ ಉತ್ತಮ ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ವೃಷಭ ರಾಶಿ ಅಧಿಪತಿಯಾದಂಥ ಶುಕ್ರಗ್ರಹದ ಅನುಗ್ರಹದಿಂದ ಇಂದು ಸೌಂದರ್ಯ ಪ್ರಜ್ಞೆ, ಸಂಬಂಧಗಳಲ್ಲಿ ಸೌಹಾರ್ದತೆ, ಆರ್ಥಿಕ ವಿವೇಕ ಮತ್ತು ಸೃಜನಶೀಲತೆ ಹೆಚ್ಚಾಗಿರುತ್ತದೆ. ಈ ದಿನ ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆ ಉಂಟಾಗ್ತದೆ. ಕುಟುಂಬದ ಸಹಕಾರ ಲಭ್ಯವಾಗ್ತದೆ. ಕಲಾ, ಶಿಕ್ಷಣ, ವ್ಯಾಪಾರ ಕ್ಷೇತ್ರಗಳಲ್ಲಿ ಉತ್ತಮ ಅವಕಾಶಗಳು ದೊರೆಯುತ್ತದೆ. ಮುಖ್ಯವಾದಂಥ ಸೂಚನೆ ಏನು ಅಂತಂದರೆ, ಆತುರಕ್ಕಿಂತ ಯೋಜಿತ ಕಾರ್ಯವೇ ಇಂದು ಹೆಚ್ಚಿನ ಲಾಭವನ್ನು ತಂದುಕೊಡುತ್ತದೆ. ಏಕಾದಶಿ ತಿಥಿಯ ಪ್ರಭಾವ ಇರೋದರಿಂದ ಮನಃಶಾಂತಿ ಮತ್ತು ಧಾರ್ಮಿಕ ಚಿಂತನೆ, ವಿಷ್ಣು ಆರಾಧನೆಯಿಂದ ವಿಶೇಷ ಫಲ, ಆಧ್ಯಾತ್ಮಿಕ ಪುಣ್ಯ ವೃದ್ಧಿ ಎನ್ನುವಂಥದ್ದು ಉಂಟಾಗ್ತದೆ. ಈ ದಿನ ಜಪ, ಧ್ಯಾನ ಮತ್ತು ದಾನದಿಂದ ಶುಭ ಫಲ ಹೆಚ್ಚಾಗುತ್ತದೆ. ಮನಸ್ಸಿನಲ್ಲಿ ನೆಮ್ಮದಿ ಹೆಚ್ಚಾಗುತ್ತದೆ. ಸ್ವಾತಿ ನಕ್ಷತ್ರದ ಪ್ರಭಾವ ಇರೋದ್ರಿಂದ ಹೊಸ ಪರಿಚಯಗಳಿಂದ ಲಾಭ ಉಂಟಾಗ್ತದೆ. ಸ್ವತಂತ್ರ ಚಿಂತನೆಗೆ ಅವಕಾಶ ಪ್ರಾಪ್ತಿಯಾಗ್ತದೆ. ವ್ಯಾಪಾರದಲ್ಲಿ ಬೆಳವಣಿಗೆ ಉಂಟಾಗ್ತದೆ. ಈ ದಿನ ಹೊಸ ಗ್ರಾಹಕರು ಅಥವಾ ಸ್ನೇಹಿತರ ಸಂಪರ್ಕ ಸಾಧ್ಯವಾಗ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತದೆ. ವಿಶಾಖ ನಕ್ಷತ್ರದ ಪ್ರಭಾವ ಇರೋದರಿಂದ ಗುರಿ ಸಾಧನೆಗೆ ಪ್ರೇರಣೆ ಲಭ್ಯವಾಗ್ತದೆ. ಅಪೂರ್ಣ ಕಾರ್ಯಗಳ ಪೂರ್ಣತೆ ಎನ್ನುವಂಥದ್ದು ಉಂಟಾಗ್ತದೆ. ಗೌರವ ಮತ್ತು ಪ್ರತಿಷ್ಠೆಯಲ್ಲಿ ವೃದ್ಧಿಯಾಗ್ತದೆ. ಈ ದಿನ ನೀವು ಕೈಗೊಂಡ ಕೆಲಸಗಳಲ್ಲಿ ನಿರೀಕ್ಷಿತ ಫಲ ಸಿಗಬಹುದು. ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಯಶಸ್ಸಿನ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಶಿವಯೋಗದ ಪ್ರಭಾವ ಇರೋದರಿಂದ ದೇವರ ಅನುಗ್ರಹ ಮತ್ತು ರಕ್ಷಣೆ, ಮನಸ್ಸಿಗೆ ಶಾಂತಿ ದೊರೆಯುವಂಥದ್ದು, ಆಧ್ಯಾತ್ಮಿಕ ಚಿಂತನೆಗೆ ಉತ್ತೇಜನ ದೊರೆಯುವಂಥದ್ದು ಆಗ್ತದೆ. ಈ ದಿನ ಶಿವನ ಆರಾಧನೆ ವಿಶೇಷ ಫಲ ನೀಡುತ್ತದೆ. ಪೂಜೆ ಮತ್ತು ಧ್ಯಾನಕ್ಕೆ ಉತ್ತಮ ದಿನ ಇದಾಗಿರುತ್ತೆ. ಸಿದ್ಧಿಯೋಗದ ಪ್ರಭಾವ ಇರೋದರಿಂದ ಕಾರ್ಯ ಸಫಲತೆ, ಹೊಸ ಯೋಜನೆಗಳಿಗೆ ಶುಭಾರಂಭ ಉಂಟಾಗುವಂಥದ್ದು, ಪ್ರಮುಖ ನಿರ್ಧಾರಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗುವಂಥದ್ದು ಆಗ್ತಾ ಇರುತ್ತೆ. ಈ ದಿನದ ವಿಶೇಷ ಫಲವನ್ನು ನೋಡೋದಾದರೆ, ಇಂದು ಆರಂಭಿಸಿದ ಕಾರ್ಯಗಳು ಉತ್ತಮ ಫಲಿತಾಂಶದತ್ತ ಸಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಉದ್ಯೋಗದ ಫಲವನ್ನು ನೋಡೋದಾದರೆ, ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಮೇಲಧಿಕಾರಿಗಳ ಮೆಚ್ಚುಗೆ ಎನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ವಿಶೇಷವಾಗಿ ಜ್ಯೋತಿಷಿಗಳು, ಶಿಕ್ಷಕರು, ಕಲಾವಿದರು, ವ್ಯಾಪಾರಿಗಳು ಮತ್ತು ಯೂಟ್ಯೂಬರ್ಗಳು ಮತ್ತು ಸಲಹೆಗಾರರಿಗೆ ಅನುಕೂಲಕರವಾದಂಥ ದಿನ ಇದಾಗಿರುತ್ತೆ. ಈ ದಿನ ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯಾಪಾರದಲ್ಲಿ ಲಾಭದ ಸೂಚನೆ ಕಂಡುಬರ್ತದೆ. ಹೊಸ ಒಪ್ಪಂದಗಳಿಂದ ಅನುಕೂಲ ಉಂಟಾಗ್ತದೆ. ಗ್ರಾಹಕರ ವಿಶ್ವಾಸ ಹೆಚ್ಚಾಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ಧನಲಾಭ ಉಂಟಾಗ್ತದೆ. ಹಳೆಯ ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆ ಇರ್ತದೆ. ಉಳಿತಾಯಕ್ಕೆ ಈ ದಿನ ಉತ್ತಮವಾದಂಥ ಸಮಯ ಆಗಿರುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆ ಹೆಚ್ಚಾಗ್ತದೆ. ಹಿರಿಯರ ಆಶೀರ್ವಾದ ದೊರೆಯುವುದು. ದಾಂಪತ್ಯ ಜೀವನದಲ್ಲಿ ಉತ್ತಮ ಹೊಂದಾಣಿಕೆ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಆರೋಗ್ಯದಲ್ಲಿ ಈ ದಿನ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಸಿಹಿ ಪದಾರ್ಥನ ಸೇವನೆಯಲ್ಲಿ ಮಿತಿ ಇರಲಿ. ಜೀರ್ಣಕ್ರಿಯೆ ಬಗ್ಗೆ ಹೆಚ್ಚಿಗೆ ಜಾಗ್ರತೆ ವಹಿಸಿ. ಯಾರು ಈ ದಿನ ಯೋಗಾಭ್ಯಾಸ ಮತ್ತು ಪ್ರಾಣಾಯಾಮವನ್ನು ಮಾಡ್ತಾ ಇದ್ದೀರಿ, ಅವ್ರಿಗೆಲ್ಲ ಉತ್ತಮ ಫಲ ಲಭ್ಯವಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಚಂದ್ರನಿಗೆ ಹಾಲನ್ನು ಅರ್ಪಿಸಿ, ಚಂದ್ರಶೇಖರನಿಗೆ ಪ್ರಾರ್ಥನೆಯನ್ನು ಮಾಡಿ, ಸೋಮಶೇಖರನಿಗೆ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಏಕಾದಶಿ ತಿಥಿಯ ಪುಣ್ಯ ಪ್ರಭಾವ, ವಿಶಾಖ ನಕ್ಷತ್ರದ ಗುರಿ ಸಾಧನಾ ಶಕ್ತಿ, ಶಿವಯೋಗದ ಅನುಗ್ರಹ ಮತ್ತು ಸಿದ್ಧಿಯೋಗದ ಕಾರ್ಯ ಸಫಲತೆಯಿಂದ ಇಂದು ವೃಷಭ ರಾಶಿಯವರಿಗೆ ಪ್ರಗತಿ, ಆರ್ಥಿಕ ಅನುಕೂಲ, ಕುಟುಂಬದ ಸಂತೋಷ ಮತ್ತು ಗೌರವ ದೊರೆಯುವ ಶುಭ ದಿನ ಇದಾಗಿರುತ್ತೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.